ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಅನಾನಸ್ ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ. ಉಪ್ಪು, ಹುಳಿ, ಖಾರ ಎಲ್ಲ ತೇಜಾಗಿದ್ದರೆ ಎಷ್ಟು ರುಚಿಯಾಗಿರುತ್ತೆ ಅಲ್ವಾ. ಗೊಜ್ಜಿಗೊಂದು ಒಗ್ಗರಣೆ ಬೀಳ್ತಾ ಇದ್ರೆ ಆಹಾ, ಇನ್ನೂ ರುಚಿ ಎನ್ಹಾನ್ಸ್ ಆಗುತ್ತೆ. ಉಡುಪಿ ಮಂಗಳೂರು ಕಡೆ ಇದು ವೆರಿ ಕಾಮನ್ ಆಗಿ ಮಾಡ್ತೀವಿ ಫಂಕ್ಷನ್ ಇದ್ದಾಗ. ಬನ್ನಿ ಮೊದಲು ಹೇಗೆ ಮಸಾಲೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಅನಾನಸನ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳಿ. ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ 2 ಚಮಚ ಎಣ್ಣೆ ಹಾಕಿ ನಂತರ 2 ಟೇಬಲ್ ಸ್ಪೂನ್ ಕಡಲೆಬೇಳೆಯನ್ನು ಮೊದಲಿಗೆ ಹುರ್ಕೊಳ್ಳಿ. ಕಡಲೆಬೇಳೆ ಹುರಿದು ಸ್ವಲ್ಪ ಕೆಂಪಗಾಯಿತು ಅಂತ ಅನ್ನುವಾಗ 1 ಟೇಬಲ್ ಸ್ಪೂನ್ ಉದ್ದಿನಬೇಳೆಯನ್ನು ಹುರ್ಕೊಳ್ಬೇಕು. ಅದು ಕೂಡ ಕೆಂಪಗಾಗುವ ತನಕ ಹುರ್ಕೊಳ್ಳಿ. ನಂತರ 1/4 ಚಮಚ ಆಗುವಷ್ಟು ಮೆಂತೆಯನ್ನು ಸೇರಿಸ್ಕೊಂಡು ಹುರ್ಕೊಳ್ಳಿ. ನಂತರ 4 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜವನ್ನು ಹುರ್ಕೊಳ್ಬೇಕು. ಮಸಾಲೆ ಹುರಿದೊಳ್ಳೆ ಪರಿಮಳ ಬರುವಾಗ ರುಚಿಗೆ ತಕ್ಕಷ್ಟು ಒಣಮೆಣಸನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಕೊನೆಯಲ್ಲಿ ನಾನು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಎಳ್ಳನ್ನು ತೆಗೆದುಕೊಂಡು ಅದನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ. ಜಾಸ್ತಿ ಹುರಿಯೋ ಅವಶ್ಯಕತೆ ಇಲ್ಲ, ಜಸ್ಟ್ 30 ಸೆಕೆಂಡ್ ಹುರಿದ್ರೆ ಸಾಕು. ಹುರಿದ ಮಸಾಲೆಯನ್ನು ಫ್ರೆಶ್ ಆಗಿರುವ ತೆಂಗಿನಕಾಯಿ ಜೊತೆ ಅರಿಬೇಕು. ಇಲ್ಲಿ ನಾನು 1 ಕಪ್ಗಿಂತ ಸ್ವಲ್ಪ ಜಾಸ್ತಿ ತೆಂಗಿನಕಾಯಿಯನ್ನು ತಗೊಂಡಿದ್ದೀನಿ. ಇಲ್ಲಿ ಕಾಯಿ ಮಸಾಲೆ ಎಲ್ಲ ಅರ್ದು ಪೇಸ್ಟ್ ರೆಡಿಯಾಗಿದೆ. 2 ಗ್ಲಾಸ್ ಕುದಿಯುವ ನೀರಿಗೆ ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕಬೇಕು. ನೀರು ಒಳ್ಳೆ ಕುದಿ ಬಂದಾದ ಮೇಲೆ ಹೆಚ್ಚಿಟ್ಕೊಂಡಿರುವ ಪೈನಾಪಲ್ ಅಂದರೆ ಅನಾನಸನ್ನು ಸೇರಿಸ್ಕೊಳ್ಬೇಕು. ಪೈನಾಪಲನ್ನು ಜಾಸ್ತಿ ಹೊತ್ತು ನಾವು ಬೇಯಿಸ್ಕೊಳ್ಳೋದು ಬೇಡ. ಇಮ್ಮಿಡಿಯೇಟ್ಲಿ ನಾವು ಉಪ್ಪು ಮತ್ತು ಬೆಲ್ಲವನ್ನು ಸೇರಿಸ್ಕೊಳ್ಬೇಕು. ಇದಾದಮೇಲೆ ನಾವು ಪೇಸ್ಟ್ ಮಾಡಿಟ್ಕೊಂಡಂಥ ಅರ್ಪನ್ನು ಸೇರಿಸ್ಕೊಂಡು ಕುದಿ ಬರೆಸ್ಕೊಳ್ಬೇಕು. ಪೈನಾಪಲ್ ಹುಳಿ ಇಲ್ಲ ಅಂತ ಅನಿಸಿದ್ರೆ ನೀವು ಅರ್ಪನ್ನು ಅರಿವಾಗ ಹುಣಸೆಹಣ್ಣನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಹುಣಸೆಹಣ್ಣನ್ನು ಉಪಯೋಗ ಮಾಡಲಿಲ್ಲ. ವಿಂಟರ್ ಸೀಸನಲ್ಲಿ ಈ ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೆಯಲ್ಲಿ ಪೈನಾಪಲ್ಲಿಂದ ಯಾವುದೆಲ್ಲ ರೆಸಿಪಿ ಮಾಡ್ತೀರಿ ಅಥವಾ ಅನಾನಸ್ ಗೊಜ್ಜನ್ನು ನಿಮ್ಮ ಮನೇಲಿ ಹೇಗೆ ಮಾಡ್ತೀರಿ ಅಂಥೇಳಿ ಕಮೆಂಟ್ ಮಾಡಿ ಆಯಿತಾ. ಅನಾನಸ್ ಗೊಜ್ಜು ಆಲ್ಮೋಸ್ಟ್ ರೆಡಿ ಆಗಿದೆ. ಚೆನ್ನಾಗಿ ಕುದೀತಾ ಇದೆ, ನೀವೇ ನೋಡ್ಬೋದು. ಯಾವುದೇ ಅಡುಗೆ ಇರ್ಬೋದು, ಆ ರುಚಿ ಎನ್ಹಾನ್ಸ್ ಆಗಬೇಕು ಅಂತ ಅಂದರೆ ಅದಕ್ಕೊಂದು ಒಗ್ಗರಣೆ ಬೀಳಲೇಬೇಕು. ಒಗ್ಗರಣೆಗೋಸ್ಕರ ಅಂತ 1-2 ಚಮಚ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕಿ, ಸಾಸಿವೆ ಚಿಟ್ಪಿಟ ಅಂತ ಅಂದಮೇಲೆ ಜೀರಿಗೆಯನ್ನು ಸೇರಿಸ್ಕೊಂಡು ನಂತರ ಒಣಮೆಣಸು, ಕರಿಬೇವು ಸೊಪ್ಪು ಹಾಕಿ ಸ್ವಲ್ಪ ಇಂಗು ಹಾಕಿ ಅನಾನಸ್ ಗೊಜ್ಜಿಗೆ ಸೇರಿಸ್ಬಿಟ್ರೆ ರೆಡಿ. ಅನಾನಸ್ ಗೊಜ್ಜು ತುಂಬ ರುಚಿಯಾಗಿತ್ತು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.